ನಮಸ್ಕಾರ ಸ್ನೇಹಿತರೆ. ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದಲ್ಲಿ ವಿಧಾನಸಭಾ ಚುನಾವಣೆ ಮುಗಿತು. ನಿನ್ನೆ ಎಕ್ಸಿಟ್ ಪೋಲ್ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅನೇಕ ಸಂಸ್ಥೆಗಳು ಸಮೀಕ್ಷೆಯನ್ನು ಮಾಡಿ ಈ ಪಕ್ಷಗಳು ಇಷ್ಟಿಷ್ಟು ಸ್ಥಾನವನ್ನು ಗೆಲ್ಬೋದು ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿಯನ್ನು ನೀಡಿದರು. ಆದರೆ ಎಕ್ಸಿಟ್ ಪೋಲ್ ನೀಡಿದಂಥ ಎಲ್ಲ ಸಮೀಕ್ಷೆಗಳ ವರದಿಯು ನಿಜವಾಗಿದೆ ಅಂದರೆ ಖಂಡಿತವಾಗಿಯೂ ಇಲ್ಲ. ಅನೇಕ ಬಾರಿ ಅನೇಕ ಎಕ್ಸಿಟ್ ಪೋಲ್ಗಳು ನೀಡಿದಂಥ ಆ ಸಮೀಕ್ಷೆಯ ವರದಿಗಳು ಉಲ್ಟಾಗಿದ್ದು ಕೂಡ ಇದೆ, ಸನಿಹಕ್ಕೆ ಬಂದದ್ದು ಕೂಡ ಇದೆ. ಆದರೆ ರಿಸಲ್ಟ್ಗಿಂತ ಮುಂಚೆನೇ ಈ ಎಕ್ಸಿಟ್ ಪೋಲ್ಗಳು ಯಾವುದರ ಮೇಲೆ ಆಧಾರವಾಗಿ ನಿಂತು ಅದನ್ನು ಜನರಿಗೆ ತೋರಿಸ್ತಾರೆ ಅಂದರೆ, ಒಂದು 10 ಲಕ್ಷ ಜನ ಇದ್ದಾರೆ ಅಂತ ಕೂಡ 10 ಲಕ್ಷ ಜನದಲ್ಲಿ 1 ಲಕ್ಷ ಜನ, ಒಂದು 50,000 ಜನಗಳ ಮಧ್ಯೆ ಅವರು ಸಮೀಕ್ಷೆಯನ್ನು ಮಾಡ್ತಾರೆ. ಆ ಸಮೀಕ್ಷೆಯಲ್ಲಿ ಯಾರು ಯಾವ ಪಕ್ಷಕ್ಕೆ ಅತಿ ಹೆಚ್ಚು ಮತವನ್ನು ನೀಡಿದ್ದಾರೆ ಅನ್ನೋದ್ರ ಮೂಲಕ ಈ ಪಕ್ಷಕ್ಕೆ ಇಷ್ಟಿಷ್ಟು ಸ್ಥಾನಗಳು ಬರ್ಬೋದು ಅನ್ನೋದು ಒಂದು ಅಂದಾಜಿನ ಮೇಲೆ ಅವರು ಲೆಕ್ಕವನ್ನು ಹಾಕ್ತಾರೆ. ಆ ಅಂದಾಜು ಅನೇಕ ಬಾರಿ ಸರಿಯಾದದ್ದು ಕೂಡ ಇದೆ, ಉಲ್ಟಾ ಉಳಿದದ್ದು ಕೂಡ ಇದೆ. ಹರಿಯಾಣದ ವಿಧಾನಸಭಾ ಕ್ಷೇತ್ರಕ್ಕೆ ಬರಬೇಕಾದ್ರೆ ಟೋಟಲು 90 ವಿಧಾನಸಭಾ ಕ್ಷೇತ್ರವಿದೆ. ಮ್ಯಾಜಿಕ್ ನಂಬರು 46. ಯಾವ್ಯಾವ ಸಂಸ್ಥೆಗಳು ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸ್ಥಾನಗಳನ್ನು ನೀಡಿವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ CNN ಅಂತ ಒಂದು ಸಮಸ್ಯೆ, ಅದರ ವರದಿ ಏನಂದರೆ ಕಾಂಗ್ರೆಸ್ಸು 59 ಸ್ಥಾನವನ್ನು ಪಡೆಯುತ್ತೆ ಅಂತ ವರದಿ ನೀಡಿದರೆ BJP 21 ಸ್ಥಾನಕ್ಕೆ ಕುಸಿಯುತ್ತೆ ಅಂತ ಹೇಳಿದ್ದಾರೆ. ಮತ್ತು JJP ಆದರ್ಸ್ ಇದೆಲ್ಲವೂ ಒಂದು 2-3 ಸ್ಥಾನ ಪಡಿಬೋದು ಅಂತ ಆ ಸಮಸ್ಯೆ ವರದಿಯನ್ನು ನೀಡಿದೆ. ಅದೇ ರೀತಿ ಮೆಟ್ರಿಕ್ ಸಮಸ್ಯೆ ಅಂತ ಒಂದು ಸಮಸ್ಯೆ, ಅದು ಕಾಂಗ್ರೆಸ್ಸು ಬಂದು 55ರಿಂದ 62 ಸ್ಥಾನವನ್ನು ಗೆಲ್ಬೋದು, BJP 18ರಿಂದ 24 ಸ್ಥಾನವನ್ನು ಗೆಲ್ಬೋದು, JJP 3ರಿಂದ 6 ಸ್ಥಾನಗಳನ್ನು ಪಡಿಬೋದು ಅಂತ ಆ ವರದಿ ನೀಡಿದೆ. ಮತ್ತು ಧ್ರುವ ರಿಸರ್ಚ್ ಅಂತ ಇನ್ನೊಂದು ಸಂಸ್ಥೆ, ಅದು ಕಾಂಗ್ರೆಸ್ಸು 57 ಸ್ಥಾನವನ್ನು ಪಡಿಬೋದು, ಸರಳ ಬಹುಮತವನ್ನು ಕಾಂಗ್ರೆಸ್ಸು ಪಡೆಯುತ್ತೆ ಅಂತ ವರದಿಯನ್ನು ನೀಡಿದರೆ BJP ಕೇವಲ 27 ಸ್ಥಾನಕ್ಕೆ ಕುಸಿಯುತ್ತೆ ಅಂತ ವರದಿಯನ್ನು ನೀಡಿದ್ದಾರೆ. JJP ಮತ್ತು ಟೋಟಲ್ ಅದರ್ಸು 1ರಿಂದ 6 ಸ್ಥಾನಗಳೊಳಗೆ ಈ ಪಕ್ಷಗಳು ಸ್ಥಾನಗಳನ್ನು ಪಡಿಬೋದು ಅಂತ ವರದಿಯನ್ನು ನೀಡಿದ್ದಾರೆ. NDTV ಇದು ಕೂಡ ಒಂದು ತುಂಬ ದೊಡ್ಡ ಸಂಸ್ಥೆ, ಅದು ಕೂಡ ಕಾಂಗ್ರೆಸ್ಸು 49ರಿಂದ 61 ಸ್ಥಾನಗಳನ್ನು ಪಡಿಬೋದು, ಸರಳ ಬಹುಮತಕ್ಕೆ ಹರಿಯಾಣದಲ್ಲಿ ಕಾಂಗ್ರೆಸ್ ಬರುತ್ತೆ ಅನ್ನೋ ವರದಿ ನೀಡಿದರೆ BJP 20ರಿಂದ 32 ಸ್ಥಾನಕ್ಕೆ ಕುಸಿಯಲಿದೆ ಅಂತ ವರದಿಯನ್ನು ನೀಡಿದೆ. JJP 3ರಿಂದ 5 ಸ್ಥಾನವನ್ನು ಪಡಿಬೋದು ಅಂತ ವರದಿಯನ್ನು ನೀಡಿದೆ. ಇನ್ನೊಂದು ದೈನಿಕ್ ಭಾಸ್ಕರ್ ಅಂತ ಇನ್ನೊಂದು ಸಂಸ್ಥೆ, ಅದು ಕಾಂಗ್ರೆಸ್ಸು 44ರಿಂದ 55 ಸ್ಥಾನವನ್ನು ಪಡಿಬೋದು, BJP 19ರಿಂದ 29 ಸ್ಥಾನಕ್ಕೆ ಕುಸಿಯುತ್ತೆ, ಅದರ್ಸ್ ಬಂದು ಒಂದು 6ರಿಂದ 7 ಸ್ಥಾನಗಳನ್ನು ಪಡಿಬೋದು ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಇದು ಹರಿಯಾಣದ ಚಿತ್ರಣ. ಎಲ್ಲ ಎಕ್ಸಿಟ್ ಪೋಲ್ನ ಒಂದು ರಿಸಲ್ಟ್ನ ನೋಡಿದಾಗ ಕಾಂಗ್ರೆಸ್ಗೆ ಬಹುಪರಕನ್ನು ಹೇಳಿದ ರೀತಿಯಲ್ಲಿದೆ. ಕಾಂಗ್ರೆಸ್ಸು ಸರಳ ಬಹುಮತವನ್ನು ಪಡೆಯುವಂಥ ಸಾಧ್ಯತೆ ಇದೆ ಅಂತ ಹರಿಯಾಣದಲ್ಲಿ ಈ ಎಕ್ಸಿಟ್ ಪೋಲ್ಗಳು ಲೆಕ್ಕಾಚಾರವನ್ನು ಹಾಕಿ ವಿವರಣೆಯನ್ನು ನೀಡಿದ್ದಾರೆ. ಆದರೆ ಇದೇ ರೀತಿ ರಿಸಲ್ಟ್ ಬರುತ್ತಾ ಇಲ್ವೋ ಅನ್ನೋದನ್ನು ಇನ್ನೆರಡು ದಿನದಲ್ಲಿ ಗೊತ್ತಾಗುತ್ತೆ. ಅಧಿಕಾರಕ್ಕೆ ಬಂದ ಪಕ್ಷಗಳು ಆ ರಾಜ್ಯದ ಅಭಿವೃದ್ಧಿಗೆ ಉತ್ತಮ ರೀತಿಯಲ್ಲಿ ದುಡಿಬೇಕು ಅನ್ನೋದೇ ನಮ್ಮ ಉದ್ದೇಶ ಸ್ನೇಹಿತರೆ. ಮತ್ತು ರಿಸಲ್ಟ್ ಅನ್ನೋದು ಪ್ರತಿ ಚುನಾವಣೆ ಕೂಡ ಏರುಪೇರು ಆಗ್ತಾನೆ ಇರುತ್ತೆ. ಕೆಲವು ಬಾರಿ 1-2 ಬಾರಿ BJP ಗೆದ್ದರೆ ಮತ್ತು ಕಾಂಗ್ರೆಸ್ಸು ಮತ್ತು ಬೇರೆ ಪಕ್ಷಗಳು, ಈ ರೀತಿ ರಿಸಲ್ಟ್ ಅನ್ನೋದು ಚುನಾವಣೆಯಿಂದ ಚುನಾವಣೆಗೆ ಬದಲಾವಣೆ ತಂದಾಗ ಮಾತ್ರ ಎಲ್ಲ ಪಕ್ಷಗಳು ಕೂಡ ಒಂದು ಹೆದರಿಕೆ ಅನ್ನೋದಿರುತ್ತೆ, ನಾವು ಸರಿಯಾದ ರೀತಿಯಲ್ಲಿ ನಡ್ಕೊಳ್ಬೇಕು ಅನ್ನೋದಿರುತ್ತೆ, ಉತ್ತಮ ರೀತಿಯಾದ ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ಆ ಒಂದು ಉತ್ಸಾಹ ಮತ್ತು ಅವ್ರಿಗೊಂದು ಎಚ್ಚರಿಕೆ ನೀಡಿದ ರೀತಿಯಲ್ಲಿ ಅವರು ಅದನ್ನು ತೆಗೆದುಕೊಳ್ತಾರೆ. ಅದು ಬಿಟ್ಟು ಒಂದೇ ಪಕ್ಷಕ್ಕೆ ವಾಲಿಕೊಂಡು ಇದ್ದಾಗ ಖಂಡಿತವಾಗಿಯೂ ಆ ರಾಜ್ಯಗಳು ಅಭಿವೃದ್ಧಿಯಲ್ಲಿ ಕುಂಠಿತವಾಗುತ್ತೆ. ಯಾಕೆಂದರೆ ನಾವು ಏನೇ ಮಾಡಿದ್ರೂ ಕೂಡ ನಮಗೆ ಜನರ ಬೆಂಬಲವಿದೆ, ನಮಗೆ ಜನರು ಮತವನ್ನು ನೀಡ್ತಾರೆ ಅಂತ ಆ ಒಂದು ಮತ ಪಕ್ಷಗಳ ತಲೆಗೆ ಹೋದಾಗ ಅಲ್ಲಿ ಅಭಿವೃದ್ಧಿ ಕುಂಠಿತ ಆಗುತ್ತೆ ಸ್ನೇಹಿತರೆ. ಒಂದು ಚುನಾವಣೆಯಿಂದ ಇನ್ನೊಂದು ಚುನಾವಣೆಗೆ ತುಂಬ ಟಫ್ ಫೈಟ್ ಆಗಿರ್ಬೋದು, ಇಲ್ಲ ಪಕ್ಷಗಳನ್ನ ಬದಲಾವಣೆ ಮಾಡ್ತಿದ್ದಾಗ ಖಂಡಿತವಾಗಿಯೂ ಜನ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ನಮಗೆ ಅವಕಾಶಗಳು ಕೊಡಲ್ಲ, ಜನ ಮೆಚ್ಚುವ ರೀತಿಯಲ್ಲಿ ನಾವು ಕೆಲಸಗಳನ್ನ ಮಾಡಬೇಕು. ಈ ರೀತಿಯಾದ ಸ್ವಲ್ಪ ಮಟ್ಟಿಗಾದರೂ ಯೋಚನೆ ಮಾಡುವ ನಿಟ್ಟಿನಲ್ಲಿ ಆ ಜನಗಳು ಅವರ ಮತದಾನ ಮಾಡೋದರ ಮೂಲಕ ಅದು ಪಕ್ಷಗಳಿಗೆ, ಪಕ್ಷದ ನಾಯಕರುಗಳಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ಆಗಬೇಕು ಅನ್ನೋದೇ ನನ್ನ ಉದ್ದೇಶ ಸ್ನೇಹಿತರೆ. ನಾವು BJP ಪರವಾಗಿಲ್ಲ, ಕಾಂಗ್ರೆಸ್ಸು ಪರವಾಗಿಲ್ಲ, ಯಾವುದೇ ಪಕ್ಷ ಬಂದರೂ ಕೂಡ ಆ ಪಕ್ಷ ಉತ್ತಮವಾಗಿ ಕೆಲಸವನ್ನು ಮಾಡಲಿ ಅನ್ನೋದೇ ನಮ್ಮ ಉದ್ದೇಶ. ಇನ್ನು ಜಮ್ಮು ಕಾಶ್ಮೀರಕ್ಕೆ ಬರುವುದಾದರೆ
ಜಮ್ಮು ಕಾಶ್ಮೀರದಲ್ಲಿ ಕಳೆದ 10 ವರ್ಷದಿಂದ ಚುನಾವಣೆ ನಡೆದಿಲ್ಲ. ಈ ಸಾರಿ ಚುನಾವಣೆ ನಡೀತು. ಅಲ್ಲಿ ಕೂಡ 90 ವಿಧಾನಸಭಾ ಕ್ಷೇತ್ರಗಳಿದೆ, 46 ಮ್ಯಾಜಿಕ್ ನಂಬರು. ಸಿ ವೋಟರು BJP 27ರಿಂದ 33 ಸ್ಥಾನವನ್ನು ಪಡಿಬೋದು ಅಂತ ಸಿ ವೋಟರ್ ಹೇಳಿದರೆ, ಕಾಂಗ್ರೆಸ್ಸು 40ರಿಂದ 48 ಸ್ಥಾನವನ್ನು ಪಡೆದು ಸರಳ ಬಹುಮತವನ್ನು ಕಾಂಗ್ರೆಸ್ ಪಡೆಯುತ್ತೆ ಅಂತ ಹೇಳಿದ್ದಾರೆ ಜಮ್ಮು ಕಾಶ್ಮೀರದಲ್ಲೂ ಕೂಡ. ಮತ್ತು PDP ಪಕ್ಷ 6ರಿಂದ 12 ಸ್ಥಾನವನ್ನು ಪಡಿಬೋದು. ಪೀಪಲ್ ಪಲ್ಸ್ ಅಂತ ಒಂದು ಸಂಸ್ಥೆ, ಅದು BJP 27ರಿಂದ 33 ಸ್ಥಾನವನ್ನು ಪಡಿಬೋದು ಅಂತ ಹೇಳಿದರೆ, ಕಾಂಗ್ರೆಸ್ಸು 13ರಿಂದ 15 ಸ್ಥಾನವನ್ನು ಪಡಿಬೋದು. ಮತ್ತು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಂಥ NC ಪಾರ್ಟಿ 33ರಿಂದ 55 ಸ್ಥಾನವನ್ನು ಪಡೆಯಬಹುದು ಅಂತ ಆ ಸಂಸ್ಥೆ ಹೇಳಿದೆ. PDP ಬಂದು 7ರಿಂದ 11 ಸ್ಥಾನವನ್ನು ಪಡಿಬೋದು ಅಂತ ವರದಿ ನೀಡುತ್ತೆ. ಇನ್ನೊಂದು ದೈನಿಕ್ ಭಾಸ್ಕರ್ ಅಂತ ಈ ಸಂಸ್ಥೆ ಕೂಡ BJP 20ರಿಂದ 25 ಸ್ಥಾನವನ್ನು ಪಡಿಬೋದು, ಕಾಂಗ್ರೆಸ್ಸು 35ರಿಂದ 40 ಸ್ಥಾನವನ್ನು ಪಡಿಬೋದು, TDP 4ರಿಂದ 7 ಸ್ಥಾನವನ್ನು ಪಡಿಬೋದು, ಅದರ್ಸು 12ರಿಂದ 16 ಸ್ಥಾನವನ್ನು ಪಡಿಬೋದು ಅಂತ ವರದಿಯನ್ನು ನೀಡಿದೆ ಸ್ನೇಹಿತರೆ. ಒಟ್ಟಿನಲ್ಲಿ ಜಮ್ಮು ಕಾಶ್ಮೀರ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಇದು ಎರಡೂ ಕಡೆಗಳಲ್ಲೂ ಕೂಡ ಕಾಂಗ್ರೆಸ್ ಜಯವನ್ನು ಸಾಧಿಸುತ್ತೆ ಅಂತ ಈ ಸಮೀಕ್ಷೆಗಳು, ಎಕ್ಸಿಟ್ ಪೋಲ್ಗಳು ವರದಿಯನ್ನು ನೀಡಿದೆ. ಇನ್ನು 2 ದಿನದಲ್ಲಿ ಚುನಾವಣೆಯ ಫಲಿತಾಂಶ ಹೊರಬೀಳಲಿದೆ. ಯಾವ ಪಕ್ಷ ಅಧಿಕಾರವನ್ನು ಹಿಡಿಯುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಸ್ನೇಹಿತರೆ. ಅನೇಕ ಬಾರಿ ಒಂದು ಪಕ್ಷ ಸಂಪೂರ್ಣ ಬಹುಮತವನ್ನು ಪಡೆದು ಅಧಿಕಾರಕ್ಕೆ ಬಂದಾಗಲೂ ಕೂಡ ಅಲ್ಲಿ ಆಪರೇಷನ್ಗಳನ್ನು ಮಾಡಿ ಸರ್ಕಾರವನ್ನು ಬಿಡಿಸಿ ಮತ್ತೆ ಸರ್ಕಾರವನ್ನು ರಚನೆ ಮಾಡಿದಂಥ ಅನೇಕ ಉದಾಹರಣೆಗಳು ನಮ್ಮ ದೇಶದ ಚಿತ್ರಣದಲ್ಲಿ ಕಣ್ಮುಂದೆ ಬರುತ್ತೆ ಸ್ನೇಹಿತರೆ. ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ಆ ಬಂದಂಥ ರಾಜ್ಯಗಳಲ್ಲಿ ಜನರ ಅಭಿವೃದ್ಧಿಗೆ ಉತ್ತಮ ರೀತಿಯಲ್ಲಿ ದುಡಿಲಿ ಅನ್ನೋದೇ ನಮ್ಮ ಉದ್ದೇಶ. ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ತಿಳಿಸ ಬರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.